ಸೊ ವಂಚಕಿ ಶ್ವೇತಾ ಗೌಡ ಮೊಬೈಲ್ನಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಹಾನಿಗಳು ಈಗ ಬೆಳಕಿಗೆ ಬರ್ತಾ ಇದೆ. ವರ್ತೂರ್ ಪ್ರಕಾಶ್ರನ್ನ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ದು ಶ್ವೇತಾ ಗೌಡ. ಮೈಸೂರು ಪಾಕ್, ರಸಗುಲ್ಲಾ ಅಂತ ಒಬ್ಬೊಬ್ಬರ ನಂಬರ್ ಅನ್ನ ಸೇವ್ ಮಾಡಿ ಇಟ್ಕೊಂಡಿದ್ದಾರಂತೆ. ಒಮ್ಮೆ ಬಟ್ಟೆ ಅಂಗಡಿಗೆ ಹೋದ್ರೆ ಲಕ್ಷ ಲಕ್ಷ ಖರ್ಚಂತೆ. ಒಂದು ಶರ್ಟು 50 ರೂಪಾಯಿ ಅಂತೆ ಖರೀದಿ ಅಂತ, 50,000 ರೂಪಾಯಿ ಅದು. ಸೊ 50,000ದಂತೆ ಖರೀದಿಯನ್ನ ಮಾಡಿದ್ದಾರೆ ಒಂದು ಶರ್ಟ್ ಅನ್ನ. ಒಮ್ಮೆ 7 ಲಕ್ಷಕ್ಕೆ ಬಟ್ಟೆ ಖರೀದಿ ಮಾಡಿದ್ಲಂತೆ ಈ ಶ್ವೇತಾ ಗೌಡ. ಫ್ಲೈಟ್ನಲ್ಲೇ ಓಡಾಡೋದಂತೆ, ಆನ್ಲೈನ್ನಲ್ಲೇ ಲಕ್ಷಗಟ್ಟಲೆ ಫುಡ್ ಆರ್ಡರ್ ಮಾಡೋದಂತೆ. ಫುಡ್ ಆರ್ಡರಾ ಲಕ್ಷಗಟ್ಟಲೆ? ಇನ್ನು ಅಷ್ಟೊಂದು ಒಬ್ಬರೇ ತಿನ್ನೋದಾ? ಅಯ್ಯಪ್ಪ, ಏನಪ್ಪ ಗೊತ್ತಿಲ್ಲ ನನಗೆ. ತಿನ್ನೋದು ಹೊಟ್ಟೆ ತುಂಬ ತಿನ್ನೋಕ್ಕೆ ಲಕ್ಷಗಟ್ಟಲೆ ಫುಡ್ ಆರ್ಡರ್ ಡೆಲಿವರಿ ಮಾಡ್ಕೊಳ್ಳೋದು ಒಬ್ಬರಿಗ, ಇಲ್ಲ ಇಡೀ ಖಾನ್ದಾನಿಗ, ಅಂದರೆ ಇಡೀ ಕುಟುಂಬಕ್ಕೆ, ಸಂಬಂಧಿಕರು ಎಲ್ಲರಿಗೂ ಸೇರ್ಕೊಂಡ? ಏನೋ ಲೆಕ್ಕ ಗೊತ್ತಿಲ್ಲ. ನೋಡಿ, ಯಾವಾಗಲೂ ಹೇಳ್ತಾ ಇದ್ದೆ, ಗುಲಾಬ್ ಜಾಮೂನ್ ಒಂದು ಕಡೆಗಾದರೆ ಈಗ ಮೈಸೂರು ಪಾಕು ಅಂತ ಇದೆ ಅಂತೆ, ರಸಗುಲ್ಲಾ ಅಂತಲೂ ಇದೆ ಅಂತೆ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ಇದ್ದಾರೆ. ಉಮೇಶ್, ವರ್ತೂರ್ ಪ್ರಕಾಶ್ ಅಷ್ಟೇನಾ ಇಲ್ಲಿ ಟಾರ್ಗೆಟು? ಈ ಮೈಸೂರು ಪಾಕು, ಈ ರಸಗುಲ್ಲಾ, ಇವ್ರು ಬೇರೆ ಬೇರೆ ಇದ್ದಾರಾ? ಇನ್ನೂ ಬೇರೆ ಬೇರೆಯವರ ಫೇಸ್ಗಳು ಕೂಡ ಮುಂದೆ ಕಾಣಿಸ್ಕೊಳ್ಬೇಕಾಗಿದೆ, ಅದು ಬಾಕಿ ಇದೆಯಾ ಈ ತನಿಖೆಯಲ್ಲಿ? ಅರುಣ್, ಪೊಲೀಸರ ತನಿಖೆಯಲ್ಲಿ ಶ್ವೇತಾ ಗೌಡ ಮೊಬೈಲಲ್ಲಿ ಹಲವು ಸಿಹಿ ತಿಂಡಿಗಳ ಹೆಸರಲ್ಲಿ ಉದ್ಯಮಿಗಳು, ಈ ರಾಜಕೀಯ ಹಣ್ಣಿಗಳ ಹೆಸರುಗಳನ್ನು ಆಕೆ ಸೇವ್ ಮಾಡ್ಕೊಂಡಿದ್ದಾಳೆ. ಆಕೆಯ ಲೈಫ್ ಸ್ಟೈಲ್ ಬಗ್ಗೆ ಕೂಡ ಪೊಲೀಸರು ನೋಡಿದಂಥ ವೇಳೆಯಲ್ಲಿ ಆಕೆ ಬಹಳ ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇರೋದ್ರು ಕೂಡ ಬಹಿರಂಗವಾಗಿರುವಂಥದ್ದು. ಅಂದರೆ ಒಮ್ಮೆ ಶಾಪಿಂಗ್ ಹೋದರೆ ಆಕೆ ಆ ಬಟ್ಟೆಗಳೇನಿದ್ದಾವೆ, ಆಕೆ 50,000 ತನಕ ಒಂದೊಂದು ಟಿ ಶರ್ಟು, ಒಂದೊಂದು ಆಕೆ ಧರಿಸಿದಂಥ ಡ್ರೆಸ್ಗಳನ್ನು ಕೂಡ ವ್ಯಾಪಾರ ಮಾಡಿರುವಂಥದ್ದು. ಒಮ್ಮೆ 7 ಲಕ್ಷ ಬೆಲೆಯ ಏನು ಬಟ್ಟೆಗಳನ್ನು ಕೂಡ ಒಂದೇ ಬಾರಿಗೆ ಖರೀದಿ ಮಾಡಿರುವಂಥದ್ದು ಕೂಡ ಗೊತ್ತಾಗಿದೆ. ಮತ್ತು ಆಕೆ ಇಲ್ಲಿಂದ ಡೆಲ್ಲಿ ಆಗಿರ್ಬೋದು, ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಎಲ್ಲೇ ಹೋಗಬೇಕಾದ್ರೂ ಕೂಡ ಫ್ಲೈಟಲ್ಲೇ ಓಡಾಡ್ತಾಳೆ. ಮತ್ತು ನಗರದಲ್ಲಿರುವಂಥ ಐಷಾರಾಮಿ ಹೋಟೆಲ್ಗಳೇನಿದ್ದಾವೆ ಅಲ್ಲಿಂದ ಆನ್ಲೈನ್ ಮುಖಾಂತರ ಫುಡ್ ತರಿಸ್ಕೋತಾಳೆ. ಹೀಗಾಗಿ ಬಹಳ ಐಷಾರಾಮಿಯಾಗಿ ಆಕೆ ಲೈಫ್ ಲೀಡ್ ಮಾಡ್ತಾ ಇದ್ಲು ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಈಕೆ ಇದು ಇದೇ ಕೆಲಸವ ಅನ್ನೋ ಅನುಮಾನ ಕೂಡ ಪೊಲೀಸರಿಗೆ ಇರುವಂಥದ್ದು. ಸದ್ಯಕ್ಕೆ ವರ್ತೂರ್ ಪ್ರಕಾಶ್ ಏನು ಅವರ ಪರಿಚಯದ ಬಗ್ಗೆ ಮಾಹಿತಿಗಳು ಸಿಕ್ಕಿದ್ದಾವೆ, ಆ ಸಂಬಂಧಪಟ್ಟಾಗೆ ಮಾತ್ರ ವಿಚಾರಣೆ ಮಾಡ್ತಾ ಇರುವಂಥದ್ದು ಪೊಲೀಸರು. ಆದ ನಂತರದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲೂ ಕೂಡ, ಅಂದರೆ ಆ ಕೋಡ್ ವರ್ಡ್ಗಳಲ್ಲಿ ಆಕೆ ಏನು ಹೆಸರುಗಳ ನಂಬರ್ನ ಸೇವ್ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಆ ಸಂಬಂಧಪಟ್ಟಾಗ ಏನಾದರೂ ವಂಚನೆಗಳಾಗಿದ್ದಾವ, ಈಕೆಯ ಆದಾಯದ ಮೂಲ ಏನು ಅನ್ನೋದನ್ನು ಕೂಡ ತನಿಖೆ ಮಾಡಲಿದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.